ವೀಕ್ಷಕರೇ, ಮೇ ತಿಂಗಳ ಮೇಷರಾಶಿಯ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ನೋಡಿ, ಮೇ ತಿಂಗಳಿನಲ್ಲಿ ನೀವು ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದರೆ ನಿಮಗೆ ಯಶಸ್ಸಿನ ದಾರಿ ಸಿಗುತ್ತೆ, ಮತ್ತೆ ಏನೆಲ್ಲ ಮುನ್ನೆಚ್ಚರಿಕೆ ವಿಚಾರಗಳು ನೀವು ತಿಳಿದುಕೊಳ್ಳಬೇಕು. ಇದರ ಜೊತೆಗೆ ನೀವು ಮೇ ತಿಂಗಳಿನಲ್ಲಿ ನಿಮ್ಮ ಗುರಿ ತಲುಪುವುದಕ್ಕೆ ಯಾವ ರೀತಿ ಪ್ಲಾನ್ ಮಾಡ್ಕೋಬೇಕು, ಇನ್ನು ಗ್ರಹಗಳ ಗೋಚಾರದಿಂದ ಏನೆಲ್ಲ ಫಲಗಳು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಗಳು ನೀವು ತಿಳಿದುಕೊಳ್ಳಬಹುದು. ಈ ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ. ಇದರಲ್ಲಿ ಹಲವಾರು ಮಾಹಿತಿಗಳು ನೀವು ತಿಳಿದುಕೊಳ್ಳಬಹುದು. ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಆದರೆ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ, ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ನಿಮಗೆ ಗೊತ್ತಿಲ್ಲದೆ ಇರುವಂತ ಮಾಹಿತಿಗಳು ತಿಳಿಸ್ಕೊಡ್ತೇವೆ. ಹಾಗಾಗಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕ್ ಇರುತ್ತೆ. ಅದನ್ನ ನೋಡಿಕೊಂಡು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ವೀಕ್ಷಕರೇ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮೊದಲು ಇದು ನಿಮಗೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅನ್ನುವಂಥದ್ದು ಈ ವಿಡಿಯೋ ಕೊನೆಯಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನು ಈ ತಿಂಗಳ ವಿಶೇಷ ದಿನಗಳು ನೋಡೋಣ. ಮೇ 2ನೇ ತಾರೀಕು ಶ್ರೀ ಶಂಕರಾಚಾರ್ಯ ಮತ್ತೆ ರಾಮಾನುಜಾಚಾರ್ಯ ಜಯಂತಿ ಇರ್ತಕ್ಕಂಥದ್ದು. ಇದರ ಜೊತೆಗೆ ಗಾಯತ್ರಿ ಜಯಂತಿ ಈ ಒಂದು ಆಚರಣೆಯನ್ನು ಮಾಡ್ತಕ್ಕಂಥದ್ದು. ನಂತರ 12ನೇ ತಾರೀಕು ಬುದ್ಧ ಪೂರ್ಣಿಮಾ, ಜೊತೆಗೆ ಹುಣ್ಣಿಮೆ ಇರ್ತಕ್ಕಂಥದ್ದು. ಇನ್ನು ಬಹಳ ವಿಶೇಷವಾಗಿ 22ನೇ ತಾರೀಕು ಹನುಮ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಮತ್ತೆ 27ನೇ ತಾರೀಕು ಬಾದಾಮಿ ಅಮಾವಾಸ್ಯೆ, ಜೊತೆಗೆ ಶನೇಶ್ವರ ಜಯಂತಿ. ಶನಿಗೆ ಸಂಬಂಧಪಟ್ಟಂತ ದೋಷಗಳು ಯಾರ್ಯಾರು ಇದುವರೆಗೂ ಎದುರಿಸ್ತಾ ಇದ್ದೀರೋ, ಯಾರಿಗೆ ಸಾಡೆ ಸಾತಿ ಅಷ್ಟಮ ಶನಿ ಪ್ರಭಾವ ಇರುತ್ತೋ ಅವರು ಈ ಸಮಯದಲ್ಲಿ ಶನಿಗೆ ಸಂಬಂಧಪಟ್ಟಂತ ಒಂದು ಶಾಂತಿ ಕಾರ್ಯ ಮಾಡೋದ್ರಿಂದ ಉತ್ತಮವಾದಂತ ಒಂದು ಫಲ ನೀವು ಕಾಣಬಹುದು. ಶನೇಶ್ವರನಿಗೆ ಇನ್ನು ನೀವು ಹತ್ರ ಆಗುವಂತ ಸಾಧ್ಯತೆಗಳು ಇರುತ್ತೆ. ಇದಿಷ್ಟು ಈ ಮಾಸದ ವಿಶೇಷ ದಿನಗಳಾಗಿರುತ್ತೆ. ಇನ್ನು ಮೇಷರಾಶಿಯವರಿಗೆ ಮೇ ತಿಂಗಳಿನಲ್ಲಿ ಗ್ರಹಗಳ ಗೋಚಾರ ಫಲದಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ. ನೋಡಿ, ಮೇಷರಾಶಿಯ ಅಧಿಪತಿ ಆಗಿರುವಂತ ಕುಜ ನೀಚ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ. ಅಂದ್ರೆ 4ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಈ ತಿಂಗಳಿನಲ್ಲಿ ಖರ್ಚು ವೆಚ್ಚಗಳು ಎರಡು ಒಂದೇ ರೀತಿಯಲ್ಲಿ ಇರುತ್ತೆ. ಮತ್ತೆ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಕೆಲಸ ಕಾರ್ಯಗಳು ನಡೆಯುತ್ತಾ ಇರುತ್ತೆ. ಆದರೆ ವಿಪರೀತವಾದಂತ ತೊಂದರೆ ಇರಲ್ಲ, ಅದೇ ರೀತಿ ಸಂತೋಷಗಳು ಕೂಡ ಬರೋದಿಲ್ಲ. ಮಹಿಳೆಯರಿಗೆ ತಿಂಗಳ ಆರಂಭದಲ್ಲಿ ಒಂದಿಷ್ಟು ಬೇಸರಗಳು, ಟೆನ್ಷನ್, ಯೋಚನೆ, ಚಿಂತೆ ಈ ರೀತಿಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಆದರೆ 14ನೇ ತಾರೀಕಿನ ನಂತರ ತುಂಬಾ ಅನುಕೂಲಗಳು ಉಂಟಾಗುತ್ತೆ. ಕಲಾವಿದರು ಮತ್ತೆ ಈ ಒಂದು ಮಾಸದ ಅಂತ್ಯದಲ್ಲಿ ಮುನ್ನಡೆಯನ್ನು ಸಾಧಿಸೋದಕ್ಕೆ ಉತ್ತಮವಾದಂತ ಅವಕಾಶಗಳು ಇರುತ್ತೆ. ಮತ್ತೆ ಭೂಮಿ ಸಂಬಂಧಪಟ್ಟಂತ ಕೆಲಸಗಳಲ್ಲಿ ಉತ್ತಮ ಬೆಳವಣಿಗೆ ಕಂಡು ಬರುತ್ತೆ. ನಂತರ ಸ್ವಲ್ಪ ತೊಂದರೆಗಳು ಕಂಡು ಬರುವಂತ ಸಾಧ್ಯತೆಗಳು ಇರುತ್ತೆ. ಆದರೆ 14ನೇ ತಾರೀಕಿನ ನಂತರ ಒಳ್ಳೆಯ ಫಲಗಳು ಇರುತ್ತೆ. ಸ್ವಲ್ಪ ಈ ತಿಂಗಳಿನಲ್ಲಿ ಪ್ರಯತ್ನಗಳನ್ನ ಮಾಡಬೇಕು. ಇನ್ನು ನೀವು ಭೂಮಿ ಖರೀದಿ ಮಾಡೋದಕ್ಕೆ ಈ ತಿಂಗಳು ಅಷ್ಟೊಂದು ಒಳ್ಳೆಯದಲ್ಲ, ಸ್ವಲ್ಪ ತೊಂದರೆಗಳು ಇರುತ್ತೆ. ಹಾಗಾಗಿ ಒಂದು ಒಳ್ಳೆಯ ಸಮಯ ಮುಹೂರ್ತ ನೋಡಿಕೊಂಡು ಮುಂದಿನ ತಿಂಗಳಿನಲ್ಲಿ ಖರೀದಿ ಮಾಡುವಂತ ಪ್ರಯತ್ನಗಳನ್ನ ಮಾಡಿ. ಇನ್ನು ಲ್ಯಾಂಡ್ ಬಿಸ್ನೆಸ್ ಮಾಡುವಂತವರಿಗೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂತವರಿಗೆ ಇವರಿಗೆ ಒಂದಿಷ್ಟು ಗೊಂದಲದ ವಾತಾವರಣ ಇರುತ್ತೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ, ಪ್ರಯತ್ನಗಳನ್ನ ಮಾಡಬೇಕು, ಮತ್ತೆ ಕಂಟ್ರೋಲ್ ಮಾಡ್ಕೋಬೇಕು. ಈ ಸಮಯದಲ್ಲಿ ಪ್ಲಾನ್ ಮಾಡ್ಕೋಬೇಕು. ಏನಾರ ಮಾಡ್ತೀನಂದ್ರೂ ಕೂಡ ನೀವು ಪ್ಲಾನ್ ಮಾಡಿಕೊಂಡು ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರ ತೆಗೆದುಕೊಂಡು ಮಾಡೋದ್ರಿಂದ ಒಂದಿಷ್ಟು ಉತ್ತಮವಾದಂತ ಫಲಗಳು ನೀವು ಕಾಣಬಹುದು. ಮತ್ತೆ ನಿಮಗೆ ಇವತ್ತಿನ ಈ ಒಂದು ತಿಂಗಳಿನ ಒಂದು ವಿಶೇಷವಾಗಿ ಸೂರ್ಯ ನಿಮ್ಮ ರಾಶಿಯಿಂದ 2ನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ. ಇದರಿಂದ ಒಂದಿಷ್ಟು ಹಣಕಾಸಿನಲ್ಲಿ ಲಾಭಗಳು ಪಡೆಯಬಹುದು. ಮತ್ತೆ ನಿಮಗೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಕಾಣುವಂತ ಸಾಧ್ಯತೆಗಳಿರುತ್ತೆ. ಆರ್ಥಿಕ ಪರಿಸ್ಥಿತಿಗಳು ಉತ್ತಮವಾಗಿರುತ್ತೆ.
ಇನ್ನು ಕುಟುಂಬದಲ್ಲಿ ನಡೆಯುವಂತ ಆಸ್ತಿ ವಿಚಾರದಲ್ಲಿ ವಾದ ವಿವಾದಗಳು ಅವೆಲ್ಲ ಈ ತಿಂಗಳಿನಲ್ಲಿ ಬಗೆಹರಿಯುತ್ತೆ. ನಿಮ್ಮಂತೆ ಆಗುವಂತ ಸಾಧ್ಯತೆಗಳಿರುತ್ತೆ. ಜೊತೆಗೆ ಕೈ ಹಿಡಿದಂತ ಎಂತಹ ಕೆಲಸ ಕಠಿಣವಾಗಿದ್ರು ಕೂಡ ಅದನ್ನ ಛಲದಿಂದ ಸಾಧಿಸ್ತೀರಿ. ಜೊತೆಗೆ ಏನಾದ್ರೂ ಒಂದು ಮಾಡಲು ಪ್ರಯತ್ನವನ್ನ ಮಾಡ್ತೀರಿ, ಕಷ್ಟಪಟ್ಟು ದುಡಿತೀರಿ. ಈ ಒಂದು ತಿಂಗಳಿನಲ್ಲಿ ತುಂಬಾ ಪ್ರಯತ್ನಗಳನ್ನ ಮಾಡ್ತೀರಿ, ತುಂಬಾ ಕಷ್ಟಪಡ್ತೀರಿ, ಸ್ಟ್ರಗಲ್ ಮಾಡುವಂತ ಸಾಧ್ಯತೆಗಳಿರುತ್ತೆ. ಕಷ್ಟಪಟ್ಟರೆ ನಿಮಗೆ ಸುಖ ಸಿಗುವಂತದ್ದು, ಮತ್ತೆ ಒಳ್ಳೆ ಫಲ ಸಿಗುವಂತದ್ದು. ಇನ್ನು ತಾಳ್ಮೆ ಒಂದು ಇದ್ದರೆ ಏನ್ ಬೇಕಾದ್ರೂ ನೀವು ಸಾಧಿಸುವಂತ ಆ ಒಂದು ಧೈರ್ಯ ಶಕ್ತಿ ನಿಮ್ಮಲ್ಲಿರುತ್ತೆ. ಮತ್ತೆ ಶುಭ ಕಾರ್ಯಗಳು ನಡೆಯುತ್ತೆ ಈ ತಿಂಗಳು. ನಿಮ್ಮ ಮಾತಿನಲ್ಲೂ ಒಂದಿಷ್ಟು ಬಲ ಜಾಸ್ತಿ ಇರುತ್ತೆ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಅಭಿವೃದ್ಧಿಯನ್ನು ಕಾಣುವಂತ ಒಂದು ಸಾಧ್ಯತೆಗಳಿದೆ. ಇನ್ನು 6ನೇ ತಾರೀಕು ಬುಧ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ನಂತರ 23ನೇ ತಾರೀಕು ನಿಮ್ಮ ರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ. ಹಾಗಾಗಿ ಬುಧನಿಂದ ಉದ್ಯೋಗ ಮಾಡುವಂತವರಿಗೆ ಒಂದಿಷ್ಟು ತಿರುಗಾಟ ಇರುತ್ತೆ. ಈ ತಿಂಗಳು ಅಲೆದಾಟ ಇರುತ್ತೆ. ಇದರಿಂದ ಒಂದಿಷ್ಟು ತೊಂದರೆಗಳನ್ನ ಎದುರಿಸ್ತೀರಿ. ಮತ್ತೆ ವ್ಯಾಪಾರಗಳಲ್ಲಿ ಸಾಧಾರಣವಾದಂತ ಲಾಭ ಫಲಗಳು ಇರುತ್ತೆ. ಜೊತೆಗೆ ಸ್ನೇಹಿತರಿಂದ ಒಂದಿಷ್ಟು ಸಹಾಯ ಅನುಕೂಲಗಳು ಉಂಟಾಗ್ತವೆ. ಆದ್ದರಿಂದ ಈ ತಿಂಗಳು ನಿಮಗೆ ಒಳ್ಳೆಯ ದಾರಿ ತಲುಪುವುದಕ್ಕೆ ಅವಕಾಶಗಳು ಸಿಗುತ್ತೆ. ಜೊತೆಗೆ ಆರ್ಥಿಕವಾಗಿ ಒಂದಿಷ್ಟು ಅನುಕೂಲಗಳು ಇರುತ್ತೆ. ಮತ್ತೆ ನಿಮ್ಮ ಆದಾಯ ಚೆನ್ನಾಗಿದ್ರು ಕೂಡ ಹಣಕಾಸಿಗೆ ತೊಂದರೆಗಳು ಇರೋದಿಲ್ಲ. ಆದರೆ ಜೋಪಾನವಾಗಿ ಇಟ್ಟುಕೊಳ್ಳದಿದ್ದರೆ ಬರುವ ಹಣವು ಮಾಯವಾಗುತ್ತೆ, ಅಂದ್ರೆ ಚದುರಿ ಹೋಗುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸ್ವಲ್ಪ ಎಚ್ಚರವಿರಿ. ಇನ್ನು ರಾಜಕಾರಣಿಗಳಿಗೆ ಸಮಯ ತುಂಬಾ ಚೆನ್ನಾಗಿರುತ್ತೆ. ಅವರ ಮಾತಿಗೆ ಗೌರವ ಹಾಗೂ ಬೆಲೆ ಇರುತ್ತೆ. ಹಾಗೆ ಸ್ವಲ್ಪ ಪ್ರಯತ್ನ ಪಟ್ಟರೆ ಅಧಿಕಾರ ಪಡೆಯುವಂತ ಯೋಗವಿರುತ್ತೆ. ಕಲಾವಿದರಿಗೆ ಹಣದ ವಿಚಾರದಲ್ಲಿ ಅಧಿಕ ರೀತಿಯ ಲಾಭ ಇರುತ್ತೆ. ಷೇರು ವ್ಯವಹಾರಗಳಲ್ಲಿ ಲಾಭ ಸಿಗುವಂತ ಸಾಧ್ಯತೆಗಳಿದೆ. ಇನ್ನು ವ್ಯಾಪಾರ ವ್ಯವಹಾರ ಅಥವಾ ಕೃಷಿ ಕಾರ್ಯಗಳಿಂದ ಹಣ ಸಂಪಾದಿಸುವಂತ ಒಂದು ಮಾರ್ಗಗಳು ದಾರಿಗಳು ಸಿಗುವಂಥದ್ದು. ಆದರೆ ಸಂಪಾದಿಸಿದ ಹಣವನ್ನು ಖರ್ಚು ಮಾಡುವಂಥದ್ದು ನಿಮ್ಮ ಗುಣವಾಗಿರುತ್ತೆ. ಹೌದಾ ಇಲ್ವಾ ಅನ್ನುವಂಥದ್ದು ವೀಕ್ಷಕರೇ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಇನ್ನು ನಿಮಗೆ ಸ್ಪರ್ಧೆ ಕ್ರೀಡೆಗಳಲ್ಲಿ ಜಯ ಪ್ರಾಪ್ತಿ ಇರುವಂತದ್ದು. ಮತ್ತೆ ವಾದ ವಿವಾದಗಳು ಈ ತಿಂಗಳು ನಿಮಗೆ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ವಾದ ವಿವಾದಗಳ ಸ್ವಲ್ಪ ಬಗ್ಗೆ ನೀವು ಗಮನ ಕೊಡಿ. ಅದರ ಬಗ್ಗೆ ನೀವು ತಲೆ ಹಾಕುವಂತ ಪ್ರಯತ್ನಗಳನ್ನ ಮಾಡಬೇಡಿ. ನೀವಾಯ್ತು, ನಿಮ್ಮ ಜೀವನ ಆಯ್ತು, ಮತ್ತೆ ನಿಮ್ಮ ಮುಂದಿನ ಕೆಲಸ ಕಾರ್ಯಗಳಾಯ್ತು, ನಿಮ್ಮ ಕುಟುಂಬ ಆಯ್ತು, ಇದರ ಕಡೆ ಸ್ವಲ್ಪ ಗಮನ ಕೊಡಿ. ಆದಷ್ಟು ಈ ತಿಂಗಳಿನಲ್ಲಿ ನಿಮ್ಮ ಗುರಿ ತಲುಪುವಂತ ಪ್ರಯತ್ನಗಳನ್ನ ಮಾಡಿ. ಯಶಸ್ಸು ಸಿಗುವಂತ ಸಾಧ್ಯತೆಗಳಿದೆ. ಈ ತಿಂಗಳನ್ನ ಉಪಯೋಗ ಮಾಡಿಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿ. ಹಾಗಾಗಿ ವ್ಯರ್ಥ ಸಮಯ ಮಾಡಬೇಡಿ, ಮತ್ತೆ ಟೈಮ್ ವೇಸ್ಟ್ ಮಾಡಬೇಡಿ, ಅನವಶ್ಯಕವಾಗಿ ಖರ್ಚು ಮಾಡಬೇಡಿ, ಮತ್ತೆ ವಾದ ವಿವಾದಗಳ ಬಗ್ಗೆ ಚರ್ಚೆ ಮಾಡೋದಕ್ಕೂ ಹೋಗಬೇಡಿ. ನಿಮ್ಮ ಸಂಸಾರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಜೀವನ, ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಒಂದು ಒಳ್ಳೆಯ ಲಾಭವನ್ನು ನೀವು ಪಡಿಬಹುದು. ಹಾಗಾಗಿ ಸ್ವಲ್ಪ ಇವತ್ತಿನ ಒಂದು ತಿಂಗಳಿನಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿಯುವಂತ ಪ್ರಯತ್ನಗಳನ್ನ ಮಾಡಿ. ಇನ್ನು ಗುರುವಿನ ಗೋಚಾರ ಫಲಗಳು ಮೇಷರಾಶಿಯವರಿಗೆ ಹೇಗಿದೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ, ಅದನ್ನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ. ಸಮೃದ್ಧಿ ಪ್ರೆಡಿಕ್ಷನ್. ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ? ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ. ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ. ಈ ಜಾತಕದಲ್ಲಿ ವಿದ್ಯೆ, ಉದ್ಯೋಗ, ಮದುವೆ ಯೋಗ, ಸಂತಾನ, ವ್ಯಾಪಾರ, ಹಣಕಾಸು, ಮನೆ ಕಟ್ಟುವ ಯೋಗ, ಆರೋಗ್ಯ, ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಭುಕ್ತಿ ಫಲಗಳು, ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಈ ಜನ್ಮ ಜಾತಕವು 5 ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು. ಹಾಗಾದ್ರೆ
ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ. ಮೊದಲನೆಯ ವಿಧಾನ, ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು. ಇದರ ಬೆಲೆ 1,000 ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ 499 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ, ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದರ ಬೆಲೆ 1,500 ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ 999 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಜಾತಕವು 80ರಿಂದ 100 ಪುಟದವರೆಗೂ ಪಡೆಯಬಹುದು. ಹಾಗಾದ್ರೆ ಇನ್ನು ಯಾಕೆ ತಡ? ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ. ಇದನ್ನು ಆರ್ಡರ್ ಮಾಡುವ ವಿಧಾನ, ನಿಮ್ಮ ಜನ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು 9901177004 ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ. ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಶುಭ ಫಲಗಳಿದೆ ಎಂದು ತಿಳಿದುಕೊಳ್ಳಿ. ಈ ಜಾತಕವು 6 ಭಾಷೆಗಳಲ್ಲೂ ಕೂಡ ಸಿಗುತ್ತವೆ. ಇದನ್ನ ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ. ನೋಡಿ, ಮೇಷರಾಶಿಯವರಿಗೆ ಗುರು ಈ ತಿಂಗಳಿನಲ್ಲಿ 15ನೇ ತಾರೀಕಿನವರೆಗೂ ನಿಮಗೆ ಗುರುಬಲ ಇರುತ್ತೆ. ನಂತರ ಗುರುಬಲ ನಿಮಗೆ ಇರುವುದಿಲ್ಲ. ಯಾಕಂದ್ರೆ ಗುರು 15ನೇ ತಾರೀಕಿನ ನಂತರ ಬದಲಾಗ್ತಾ ಇದ್ದಾನೆ. ಹಾಗಾಗಿ ಗುರುವಿನ ಬಲ ಮೇ 15ನೇ ತಾರೀಕಿನ ನಂತರ ನಿಮಗೆ ಇರೋದಿಲ್ಲ. ಅಲ್ಲಿವರೆಗೂ ನೀವು ಆರಾಮಾಗಿ ಜೀವನ ನಡೆಸಬಹುದು. ಇನ್ನು ಗುರು ನಿಮ್ಮ ರಾಶಿಯಿಂದ 3ನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ. ಹಾಗಾಗಿ ಅಪರಿಚಿತ ವ್ಯಕ್ತಿಗಳಿಂದ ಒಂದಿಷ್ಟು ಬದಲಾವಣೆ ಇರುತ್ತೆ. ಹೊಸ ವ್ಯಕ್ತಿಗಳ ಪರಿಚಯ ಮಾಡ್ಕೋತೀರಿ. ಸ್ನೇಹಿತರಿಂದ ಸಹಾಯ, ಬಂಧು ಮಿತ್ರರಿಂದ ಸಹಾಯ, ಕುಟುಂಬದಿಂದ ಬೆಂಬಲ ಸಿಗುತ್ತೆ. ಜೊತೆಗೆ ನೀವು ಹೋಗುವಂತ ದಾರಿಯಲ್ಲೂ ಕೂಡ ಸಪೋರ್ಟ್ ಆಗಿ ನಿಂತ್ಕೋತಾರೆ. ನಿಮಗೊಂದು ಬೆಂಬಲ, ಸಪೋರ್ಟು, ನಿಮ್ಮ ಒಂದು ಹೆಗಲಿಗೆ ಕೈ ಹಾಕಿ ನಿಂತುಕೊಳ್ಳುವಂತ ಒಂದು ವ್ಯಕ್ತಿಗಳು ತುಂಬಾ ಜನಗಳು ನಿಮಗೆ ಸಿಗ್ತಾರೆ. ಹಾಗಾಗಿ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಆರಾಮಾಗಿ ನೀವು ಮುಂದುವರಿಬಹುದು. ಇನ್ನು ನೀವು ಕೆಲಸ ಕಾರ್ಯಗಳು ನಿಮಗೆ ಯಾವುದೇ ಒಂದು ಅಡೆತಡೆಗಳಿಲ್ಲದೆ ನಡೆಯುವಂತ ಸಾಧ್ಯತೆಗಳು ಇದೆ. ಮತ್ತೆ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿರುತ್ತೆ. ಆದಾಯವನ್ನು ನೀವು ನಿರೀಕ್ಷಿಸಬಹುದು. ಸರ್ಕಾರಿ ಅಧಿಕಾರಿಗಳ ಸಹಕಾರ ದೊರೆಯುತ್ತೆ. ಮತ್ತೆ ನಿಮಗೆ ಕೈಗೆ ಬಂದಿರುವಂತ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗುವಂತದ್ದು ಸಾಧ್ಯತೆಗಳಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಉತ್ತಮವಾದ ಸಕ್ಸಸ್ ಅನ್ನುವಂಥದ್ದು ಕಾಣ್ತೀರಿ. ಜೊತೆಗೆ ಅರ್ಧಕ್ಕೆ ನಿಂತಿರುವಂತ ಕೆಲಸ ಕಾರ್ಯಗಳು ಈ ತಿಂಗಳಿನಲ್ಲಿ ಪೂರ್ಣಗೊಳಿಸುವಂತ ಪ್ರಯತ್ನಗಳನ್ನ ಮಾಡ್ತೀರಿ. ಒಂದಿಷ್ಟು ಮುಂದಕ್ಕೆ ಹೋಗುವಂತ ಪ್ರಯತ್ನಗಳನ್ನ ಮಾಡ್ತೀರಿ. ಮತ್ತೆ ಸರ್ಕಾರಿ ಕೆಲಸದಲ್ಲಿ ಇರುವವರಿಗೆ ಉತ್ತಮವಾದಂತ ಲಾಭವಿದೆ. ಜೊತೆಗೆ ರಿಯಲ್ ಎಸ್ಟೇಟ್, ಕಟ್ಟಡ ನಿರ್ಮಾಣ, ಪೆಟ್ರೋಲಿಯಂ ಉತ್ಪನ್ನಗಳು, ಸಿದ್ಧಪಡಿಸಿದ ಉಡುಪುಗಳು, ರೇಷ್ಮೆ, ವಸ್ತ್ರ, ಚಿನ್ನಾಭರಣಗಳು ಇತ್ಯಾದಿ ವ್ಯವಹಾರಗಳಲ್ಲಿ ಲಾಭ ಸಿಗುವಂಥದ್ದು. ಷೇರು ವ್ಯವಹಾರಗಳಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಇರುತ್ತೆ. ಹಾಗಾಗಿ ಗುರುವಿನಿಂದ ಮೇ 15ನೇ ತಾರೀಕಿನವರೆಗೂ ಒಂದಿಷ್ಟು ಒಳ್ಳೆ ಫಲಗಳಿರುತ್ತೆ. ಉಪಯೋಗ ಮಾಡಿಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಈ ತಿಂಗಳಿನಲ್ಲಿ ರಾಹು ಕೇತು ಬದಲಾವಣೆ ಇದು ತುಂಬಾ ವಿಶೇಷವಾಗಿರುತ್ತೆ. ಹಾಗಾಗಿ ರಾಹು ಕೇತು ನಿಮ್ಮ ರಾಶಿಗೆ 1.5 ವರ್ಷಗಳ ಕಾಲ ರಾಹು ಬಂದು 11ನೇ ಮನೆಯಲ್ಲಿರ್ತಾನೆ. ಕೇತು ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಹಾಗಾಗಿ ಇವರಿಬ್ಬರು 1.5 ವರ್ಷಗಳ ಕಾಲ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೊಂದು ಉತ್ತಮವಾದಂತ ಒಂದು ಪಾಸಿಟಿವ್ ಫಲ ಅಂತ ಹೇಳಬಹುದು. ಇನ್ನು ಮೀನರಾಶಿಯಿಂದ ರಿವರ್ಸ್ ಕುಂಭರಾಶಿಗೆ ರಾಹು ಬರೋದ್ರಿಂದ ನಿಮಗೆ ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ 5ನೇ ಮನೆಗೆ ಪ್ರವೇಶವನ್ನು ಮಾಡೋದ್ರಿಂದ ನಿಮಗೊಂದಿಷ್ಟು ಶುಭ ಫಲಗಳು ಸಿಗುವಂತ ಸಾಧ್ಯತೆಗಳಿದೆ. ಇನ್ನು ರಾಹು 11ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಧೈರ್ಯ, ಸ್ಥೈರ್ಯ, ಶಕ್ತಿ ಇವೆಲ್ಲವೂ ಕೂಡ ನಿಮಗೆ ತುಂಬಾ ಹೆಚ್ಚಿರುತ್ತೆ. ಮತ್ತೆ ಸರ್ಕಾರಿ ಕೆಲಸ ಕಾರ್ಯಗಳಿಗೆ ಉತ್ತಮವಾದಂತ ಫಲ ಇರುತ್ತೆ.
ಎಷ್ಟೋ ದಿನದಿಂದ ಕೆಲಸಕ್ಕೆ ಓಡಾಡ್ತಾ ಇರ್ತೀರಿ, ಕೆಲಸ ಸಿಗದೆ ಅಧಿಕ ರೀತಿಯ ತಿರುಗಾಟ ಇರುತ್ತೆ, ಬೇರೆಯವರ ಕೈಕಾಲು ಬೀಳುವಂತ ಸಾಧ್ಯತೆಗಳು ಎಷ್ಟೋ ದಿನದಿಂದ ನೀವು ಮಾಡ್ತಾ ಇರ್ತೀರಿ. ಅದು ಕೆಲಸಕ್ಕಾಗಿಯೇ ತುಂಬಾ ಅಲೆದಾಟ, ತುಂಬಾ ನೋವನ್ನು ಅನುಭವಿಸಿರ್ತೀರಿ. ಆದರೆ ಈ ತಿಂಗಳಿನಲ್ಲಿ ನೀವು ಅಂದುಕೊಂಡಂತೆ ಕೆಲಸ ಸಿಗುವ ಸಾಧ್ಯತೆಗಳಿದೆ, ಸಕ್ಸಸ್ ಸಿಗುತ್ತೆ. ಜೊತೆಗೆ ಪೊಲೀಸ್ ಉದ್ಯಮಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ, ITBT ಕಂಪನಿಗಳಿಗೆ, ಸಂಸ್ಥೆಗಳಿಗೆ ಮತ್ತೆ ವ್ಯವಹಾರ ವ್ಯಾಪಾರಗಳಿಗೆ ಇವೆಲ್ಲದಕ್ಕೂ ಕೂಡ ಈ ತಿಂಗಳು ತುಂಬಾ ಅನುಕೂಲವಿದೆ. ಇನ್ನು ಒಳ್ಳೆಯ ಅಧಿಕಾರಿಗಳ ಒಂದು ಅವಕಾಶಗಳು ಸಿಗುತ್ತೆ. ರಾಜಕೀಯದಲ್ಲಿ ಅಧಿಕಾರ, ಸಾಮಾಜಿಕ ಕ್ಷೇತ್ರದಲ್ಲಿ ಅಧಿಕಾರ, ಮನೆಯಲ್ಲಿ ಒಂದು ಒಳ್ಳೆಯ ಅಧಿಕಾರ, ಜವಾಬ್ದಾರಿಗಳು ಹೆಚ್ಚಿರುತ್ತೆ. ಇನ್ನು ಸ್ವಲ್ಪ ಆರೋಗ್ಯದ ಕಡೆ ನೀವು ಗಮನ ಕೊಡುವಂಥದ್ದು ತುಂಬಾ ಒಳ್ಳೆಯದು. ಯಾಕಂದ್ರೆ ರಾಹು ನಿಮಗೆ 11ನೇ ಮನೆಯಲ್ಲಿ ಏಕಾದಶ ಸ್ಥಾನದಲ್ಲಿ ಇರೋದ್ರಿಂದ ಒಂದಿಷ್ಟು ತೊಂದರೆಗಳನ್ನ ಕೊಡ್ತಾನೆ. ಬೆನ್ನು ನೋವು, ಕಾಲು ನೋವು, ಕಿವಿ ನೋವು, ಈ ರೀತಿಯ ತೊಂದರೆಗಳು ಇರುತ್ತೆ. ಆದರೂ ನೀವು ಅದನ್ನ ರಿಕವರಿ ಮಾಡಿಕೊಳ್ಳುವಂತ ಒಂದು ಶಕ್ತಿ ನಿಮ್ಮಲ್ಲಿರುತ್ತೆ, ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇನ್ನು ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಾಯಿ ಅವರ ಕಡೆಯಿಂದ, ಕುಟುಂಬದವರಿಂದ ಆಸ್ತಿ ಯೋಗ ಸಿಗುವಂತ ಸಾಧ್ಯತೆಗಳು ಇದೆ. ವಾಹನ ಖರೀದಿ ಯೋಗ ಅಥವಾ ಬೆಲೆ ಬಾಳುವಂತ ವಸ್ತು ಖರೀದಿ ಮಾಡುವಂತ ಯೋಗಗಳು ಸಿಗುತ್ತೆ. ಇದಿಷ್ಟು ರಾಹುವಿನ ಗೋಚಾರ ಫಲಗಳು ಆಗಿರುತ್ತೆ. ಇನ್ನು ಕೇತು ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಇರೋದ್ರಿಂದ ಒಂದಿಷ್ಟು ತೊಂದರೆಗಳು ಇರುತ್ತೆ. ಅಂದ್ರೆ ಕಷ್ಟಪಟ್ಟು ನೀವು ಸಂಪಾದನೆ ಮಾಡಬೇಕು. ಏನೇ ಮಾಡಿದ್ವಿ ಅಂದ್ರೂ ಕೂಡ ಅದು ಸುಲಭವಾಗಿ ಆಗಲ್ಲ. ಕಷ್ಟಪಡಬೇಕು, ಶ್ರಮ ಪಡಬೇಕು. ಶ್ರಮ ಪಟ್ಟರೆ ಮಾತ್ರ ಕೇತುವಿನಿಂದ ಒಂದು ಒಳ್ಳೆಯ ಫಲಗಳು ನೀವು ಕಾಣಬಹುದು. ನಿಮಗೆ ಕೂತಿದ್ದಾಗಲೇ ಯಾವ ಕೆಲಸಗಳು ಆಗಲ್ಲ. ಏನಾದ್ರೂ ಒಂದು ಪ್ಲಾನ್ ಮಾಡಿಕೊಂಡು, ದಾರಿ ಹುಡ್ಕೊಂಡು ನೀವು ಕಷ್ಟಪಟ್ಟು ದುಡಿಬೇಕು, ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ. ಇನ್ನು ಕೆಲವೊಂದು ಸಮಯದಲ್ಲಿ ನೀವು ದಾರಿ ತಪ್ಪು ಹೋಗುವಂತ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರುವಂತ ಪ್ರಯತ್ನಗಳನ್ನ ಮಾಡಿ ಸರಿಯಾದ ದಾರಿನ ಹುಡ್ಕೊಂಡು ಹೋಗೋದ್ರಿಂದ ನಿಮ್ಮ ಗುರಿ ತಲುಪುವುದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಸ್ವಲ್ಪ ಮದುವೆ ಆಗಿರುವಂತ ದಂಪತಿಗಳಿಗೆ ಸಂತಾನದ ಒಂದು ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಇರುತ್ತೆ. ಮಗು ಹುಟ್ಟಬೇಕಾದ್ರೆ ಏನಾದ್ರೂ ಒಂದು ತೊಂದರೆಗಳಿರುತ್ತೆ. ಅಥವಾ ಗರ್ಭಿಣಿ ಇರುವಂತ ಸ್ತ್ರೀಯರಿಗೂ ಕೂಡ ಏನಾದ್ರೂ ಒಂದು ಹೊಟ್ಟೆ ನೋವು ಮತ್ತೆ ಏನಾದ್ರೂ ಒಂದು ತೊಂದರೆಗಳು ಎದುರು ಆಗ್ತಾನೆ ಇರುತ್ತೆ. ಸ್ವಲ್ಪ ಜಾಗ್ರತೆ ಇರುವಂತ ಪ್ರಯತ್ನಗಳನ್ನ ಮಾಡಿ ಹುಷಾರಾಗಿರಿ. ಯಾಕಂದ್ರೆ ಕೇತು 5ನೇ ಮನೆಯಲ್ಲಿ ಇರೋದ್ರಿಂದ ಒಂದಿಷ್ಟು ಸಂತಾನದ ವಿಚಾರದಲ್ಲಿ ಅಡ್ಡಿ ಆತಂಕಗಳು ಮಾಡೋದ್ರಿಂದ ಸ್ವಲ್ಪ ಹುಷಾರಾಗಿರುವಂತ ಪ್ರಯತ್ನಗಳನ್ನ ಮಾಡಿ. ಮತ್ತೆ ನಿಮಗೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ರಾಹು ಕೇತು ನಿಮ್ಮ ರಾಶಿಗೆ ಒಂದಿಷ್ಟು ಲಾಭ ಫಲಗಳನ್ನ ಕೊಡ್ತಾರೆ. ಹಾಗಾಗಿ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಈ ತಿಂಗಳು ನಿಮಗೆ ಉತ್ತಮವಾಗಿರುವಂತ ಒಂದು ತಿಂಗಳು ಅಂತ ಹೇಳಬಹುದು. ಒಳ್ಳೆಯ ಫಲಗಳು ಇರುತ್ತೆ, ಉಪಯೋಗ ಮಾಡಿಕೊಳ್ಳಿ. ಮತ್ತೆ ಈ ತಿಂಗಳು ನಿಮಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಇಲ್ಲದೆ ವ್ಯಾಪಾರ ವ್ಯವಹಾರಗಳು, ಕೆಲಸ ಕಾರ್ಯಗಳು ನಡೆಯೋದಕ್ಕೆ ತುಂಬಾ ಅನುಕೂಲಗಳು ಮಾಡಿಕೊಡುತ್ತೆ. ಗುರುವಿನಿಂದ ಅನುಕೂಲಗಳು ಇದೆ, ಜೊತೆಗೆ ಕುಜನಿಂದ ಒಂದಿಷ್ಟು ಅನುಕೂಲಗಳು ಇರುತ್ತೆ. ಶುಕ್ರ ಗ್ರಹದಿಂದಲೂ ಕೂಡ ಒಂದಿಷ್ಟು ಅನುಕೂಲಗಳು ಇರುತ್ತೆ. ಆದರೆ 7.5 ಶನಿ ಇರೋದ್ರಿಂದ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಶನಿ ಮೀನರಾಶಿಯಲ್ಲೇ ಇನ್ನೂ 2.5 ವರ್ಷಗಳ ಕಾಲ ಇರೋದ್ರಿಂದ ಸ್ವಲ್ಪ ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ. ಮತ್ತೆ ಬುಧ ಒಂದಿಷ್ಟು ಸಾಧಾರಣವಾಗಿ ಫಲಗಳನ್ನ ಕೊಡ್ತಾನೆ. ಗುರು ಮೇ 15ನೇ ತಾರೀಕಿನವರೆಗೂ ಇರ್ತಾನೆ. ಅಲ್ಲಿವರೆಗೂ ನಿಮಗೆ ಗುರುಬಲ ಇರುತ್ತೆ. ನಂತರ ಗುರು ಬದಲಾವಣೆ ಆಗೋದ್ರಿಂದ ಗುರುಬಲ ನಿಮ್ಮ ರಾಶಿಗೆ ಇರೋದಿಲ್ಲ. ಹಾಗಾಗಿ ಗುರುವಿನ ಸಂಬಂಧಪಟ್ಟಂತ ಪರಿಹಾರಗಳನ್ನ ಮಾಡಿ, ಜೊತೆಗೆ ಬುಧನ ಸಂಬಂಧಪಟ್ಟಂತ ಪರಿಹಾರಗಳನ್ನ ಮಾಡಿ, ಶನಿಗೆ ಸಂಬಂಧಪಟ್ಟಂತ ಪರಿಹಾರಗಳನ್ನು ಮಾಡೋದ್ರಿಂದ ನಿಮಗೆ ಉತ್ತಮವಾದಂತ ಫಲಗಳು ಸಿಗುತ್ತೆ. ಇನ್ನು ವೀಕ್ಷಕರೇ, ನೀವು ಈ ತಿಂಗಳಿನಲ್ಲಿ ಮಾಡಬೇಕಾದಂತ ಪರಿಹಾರಗಳು ಏನಂದ್ರೆ, ಸೂರ್ಯನ ಸ್ತೋತ್ರವನ್ನು ಜಪ ಮಾಡಿ, ಜೊತೆಗೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ, ಗಣಪತಿ ದೇವರಿಗೆ ಗರಕೆಯನ್ನು ಅರ್ಪಿಸಿ ಗಣೇಶ ಸ್ತೋತ್ರವನ್ನು ಜಪ ಮಾಡುವುದರಿಂದ ನಿಮಗೆ ಇದ್ದಂತ ಸಮಸ್ಯೆಗಳು ಮತ್ತೆ ಗ್ರಹಗಳ ತೊಂದರೆಗಳು ಇವೆಲ್ಲವೂ ಕೂಡ ನಿವಾರಣೆ ಆಗ್ತವೆ. ಹಾಗಾಗಿ ಇದನ್ನ ಫಾಲೋ ಮಾಡಿ ವೀಕ್ಷಕರೇ. ಈ ತಿಂಗಳ ಅಂತ್ಯದಲ್ಲಿ ಇದರ ರಿಸಲ್ಟ್ ನೋಡಿ ಈ ವಿಡಿಯೋದಲ್ಲಿ ನೀವೇ ಕಾಮೆಂಟ್ ಮೂಲಕದಲ್ಲಿ ತಿಳಿಸ್ಕೊಡ್ತೀರಾ. ಇನ್ನು ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇದೇ ರೀತಿ 12 ರಾಶಿಗಳ ಮಾಸ ಭವಿಷ್ಯ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ. ನಿಮ್ಮ ರಾಶಿಗಳು ನೋಡಿಕೊಂಡು ಉಪಯೋಗ ಮಾಡಿಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ಇನ್ನು
ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳು ಇದ್ದರೂ ಗುರುಜಿಯವರಿಗೆ ಕರೆ ಮಾಡಿ ಉತ್ತಮವಾದ ಸಲಹೆಯನ್ನು ಪಡೆದುಕೊಳ್ಳಿ.